ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನವು ಅದರ ಪಾರ್ಶ್ವ ಕೋನದ 2ರಷ್ಟಿದೆ. ಆ ಪಾರ್ಶ್ವ ಕೋನಗಳ ಅಳತೆಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಚತುರ್ಭುಜ ಯಾವುದೇ ಎರಡು ಪಾರ್ಶ್ವ ಕೋನಗಳ ಮೊತ್ತ ಏನಿರುತ್ತೆ ಹೇಳಿ, ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಎ ಬಿ ಸಿ ಡಿ. ಸೊ ಇಲ್ಲಿ ಕೋನ ಎ ಮತ್ತು ಬಿ ಏನ್ ಹೇಳಿ ಪಾರ್ಶ್ವ ಕೋನಗಳಾಗತ್ತೆ. ಸೊ ನಾವು ಸಣ್ಣ ಕೋನವನ್ನ ಅಂದ್ರೆ ಎ ಕೋನವನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸಣ್ಣ ಪಾರ್ಶ್ವಕೋನ ಎಕ್ಸ್ ಅಂತ ಇಟ್ಕೊಂಡ್ರೆ, ಸೊ ಮತ್ತೊಂದು ಕೋನವು ಏನಿದೆ ಅದರ 2ರಷ್ಟಿದೆ. ಸೊ ಹಾಗಾದ್ರೆ ಇನ್ನೊಂದು ಕೋನವನ್ನ 2x ಅಂತ, ಇದರ 2ರಷ್ಟು 2x ಆಗುತ್ತೆ. ಓಕೆ, ಸೊ ಇದು ಎರಡು ಏನ್ ಹೇಳಿ ಪಾರ್ಶ್ವಕೋನಗಳಾಗಿರೋದ್ರಿಂದ x ಪ್ಲಸ್ 2x ಈಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ. ಸೊ x ಪ್ಲಸ್ 2x ಏನ್ ಹೇಳಿ 3x ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. x ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 3. ಸೊ 3 1 3 60 180 ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟು ಬಂದಿದೆ ಹೇಳಿ 60 ಡಿಗ್ರಿ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸಣ್ಣ ಕೋನ ಎಷ್ಟು ಬಂದಿದೆ 60 ಡಿಗ್ರಿ ಆದ್ರೆ, ಸೊ ಇನ್ನೊಂದು ಕೋನದ ಅಳತೆ ಏನ ಹೇಳಿ 2x ಅಲ್ವಾ. ಸೊ 2 ಗುಣಿಸು 60 ಡಿಗ್ರಿ, ಸೊ ಇಸ್ ಈಕ್ವಲ್ ಟು 120 ಡಿಗ್ರಿ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಪಾರ್ಶ್ವಕೋನಗಳ ಅಳತೆಗಳು ಕ್ರಮವಾಗಿ 60 ಡಿಗ್ರಿ ಹಾಗೂ 120 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.